ಸೊ ಮುಂದೆ ಒಂದು ಟಾಟಾ ಎಸ್ ಮೆಗಾ ಎಕ್ಸೆಲ್ ಇದೆ 2018 ಮಾಡಲು. ಡೀಟೇಲ್ ಹೇಳಿ ಸರ್. 2018 FC ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಫ್ರೆಶ್ ಆಗಿ ಕಟ್ಕೊಡ್ತೀನಿ. 3.5 ಲಕ್ಷ ಹೇಳ್ತಾ ಇದ್ದೀನಿ. ಓಕೆ, ರಂಜಾನ್ ಆಫರ್ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಎಷ್ಟಿಗೆ ಆಗ್ಬೋದು ಸರ್ ಫೈನಲ್? 3.25 ಕೊಡ್ತೀನಿ. 2018 ಮೆಗಾ ಎಕ್ಸೆಲ್ ಇದು. ಮೆಗಾ ಎಕ್ಸೆಲ್ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ನೀಟ್ ಕಂಡೀಷನ್ ಆಗಿದೆ ಇಂಟೀರಿಯರ್ ಎಲ್ಲ. ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. K41 ಇದು ರಿಜಿಸ್ಟ್ರೇಷನ್ ಇದು. ಸೊ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ಗಳಿದೆ. ಸರ್ ಲೋನ್ ಎಷ್ಟಾಗ್ಬೋದು ಸರ್ ಇದಕ್ಕೆ? ಇದಕ್ಕೆ ಒಂದು 2.70 ಲೋನೇ ಮಾಡಿಸ್ಕೊಡೋದು. 2.70 ಲೋನ್ ಮಾಡಿಸ್ಕೊಡ್ತೀರಾ? ಸೂಪರ್. ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಸೂಪರ್ ಸರ್. ಟಾಟಾ ಎಸ್ ಮೆಗಾ ಎಕ್ಸೆಲ್ ಇದು. ನಮಸ್ತೆ ಬಂಧುಗಳೇ, ಮೈಸೂರು ಆಲ್ ಇನ್ ಒನ್ ಬ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಕುಮಾರ್ ಮಾತಾಡ್ತಾ ಇದ್ದೀನಿ, ಕನ್ನಡ ಹುಡುಗ. ಇವತ್ತೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. NS ಆಟೋ ಲಿಂಕ್ಸ್ಗೆ. ಇವತ್ತು ಇಲ್ಲಿ ಮಾಲೀಕರಿಗೆ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಸರ್, ವೆಲ್ಕಮ್ ಟು ಅವರ್ ಚಾನಲ್ ಸರ್. ಸರ್ ಎಷ್ಟು ಗಾಡಿ ಇದೆ ಸರ್ ಇವತ್ತು? ಸರ್ ಇವತ್ತು ಹೆಚ್ಚು ಕಮ್ಮಿ ಒಂದು 25 ಗಾಡಿ ಇದೆ. 25 ಗಾಡಿ ಇದೆ. ಏನಾದ್ರು ಆಫರ್ ಇದೆಯಾ? ಹಬ್ಬ ಪ್ರಯುಕ್ತ ಯಾರು ಬಂದ್ರು ನಮ್ಮಲ್ಲಿ 10 ಲೀಟರ್ ಡೀಸೆಲ್ ಫ್ರೀ. 10 ಲೀಟರ್ ಡೀಸೆಲ್ ಆಫರ್. ಆನ್ ಟೇಬಲ್ ಬಂದ್ರೆ ಡಿಸ್ಕೌಂಟ್ಸ್ ಆಗುತ್ತಾ? ಮಾಡ್ಕೊಡೋದಾ ಸರ್? ಬರ್ಲಿ ಅವರು ಆನ್ ಟೇಬಲ್ ಆಗಿ ಹೆಚ್ಚು ಕಮ್ಮಿ ಮಾಡ್ಕೊಡೋದಾ? ಮಾಡ್ಕೊಡ್ತೀರಾ? ಲೋನ್ ಫೆಸಿಲಿಟಿ ಎಲ್ಲ ನೀವೇ ಮಾಡ್ಕೊಡ್ತೀರಾ? ಎಲ್ಲ ಮಾಡಿಸ್ಕೊಡೋದಾ? ಓಕೆ. ಸೊ ಮುಂದೆ ಒಂದು ಅಶೋಕ್ ಲ್ಯಾಂಡ್ ದೋಸ್ತ್ ಇದೆ 4 ಬೋಲ್ಟ್ 2018 ಸೆಕೆಂಡ್ ಓನರ್. ಓಕೆ, 6 ಲಕ್ಷ ಹೇಳ್ತಾ ಇದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 6 ಲಕ್ಷ ಹೇಳ್ತಾ ಇದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 4 ಬೋಲ್ಟ್ ಅಲ್ಲ ಸರ್ ಇದು? 4 ಬೋಲ್ಟ್. ಸೊ ನೋಡ್ತಾ ಇರ್ಬೋದು ಬಾಡಿ ಲೈನ್ ಎಲ್ಲ. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. K13 ಅಂದ್ರೆ ಹಾಸನ ನೋಂದಾಯಿತ ವೆಹಿಕಲ್ ಆಗಿರುತ್ತೆ ಇದು. ಸೊ ಇನ್ನೊಂದು ಟಾಟಾ ಎಸ್ ಗೋಲ್ಡ್ ಇದೆಯಲ್ಲ, ಹೇಳಿ ಸರ್. 2021-22 ರಿಜಿಸ್ಟ್ರೇಷನ್ ಇದು. ಡೀಸೆಲ್ ಗಾಡಿ. FC ಇನ್ಶೂರೆನ್ಸ್ 2 ಫ್ರೆಶ್ ಆಗಿ ಮಾಡ್ಕೊಡ್ತೀನಿ. 4.5 ಲಕ್ಷ ಹೇಳ್ತಾ ಇದ್ದೀನಿ. 4.25 ಲಕ್ಷಕ್ಕೆ ಕೊಡ್ತೀನಿ. ಇದು 4.25 ಲಕ್ಷ ಫೈನಲ್ ಆಗುತ್ತೆ. ಫೈನಲ್ ಆಗಿ ಮಾಡ್ಕೊಡ್ತೀನಿ. ಶೋರೂಮ್ ಟೆಸ್ಟ್ ಅಲ್ಲಿ ಐತೆ ಗಾಡಿ. ಸೊ K11 ಅಂದ್ರೆ ಮಂಡ್ಯ ನೋಂದಾಯಿತ ವೆಹಿಕಲ್ ಆಗಿರುತ್ತೆ ಗಾಡಿ ಇದು. ಶೋರೂಮ್ ಮೇಂಟೆನೆನ್ಸ್ ಆಗಿರುತ್ತೆ ಗಾಡಿ ಇದು. ಸೊ ನೋಡ್ತಾ ಇರ್ಬೋದು ಸರ್. ಇದಕ್ಕೆ ಬೇರೆ ತೊಟ್ಟಿ ಬೇಕಾದ್ರೆ ವ್ಯವಸ್ಥೆ ಮಾಡ್ಕೊಡ್ತೀರಾ? ಮಾಡದ ಶೋರೂಮ್ ಇಂದ ಏನಿದೆ ಅದೇ ಟೇಬಲ್ ಇರೋದು. ಓಕೆ. ಸೊ ನೋಡ್ತಾ ಇರ್ಬೋದು 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಎಸ್ ಗೋಲ್ಡ್ ಇದು. ಹೊಸ ಬ್ಯಾಟ್ರಿ ಕೂಡ ಇದ್ರದ್ದು ನೋಡ್ತಾ ಇರ್ಬೋದು. ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಗಾಡಿ ಇದು. ಸರ್ ಇನ್ನೊಂದ್ಸಲ ಪ್ರೈಸ್ ಹೇಳ್ಬಿಡಿ ಸರ್ ಇದ್ರದ್ದು. 4.5 ಹೇಳ್ತಾ ಇದೀನಿ. 4.25 ಲಕ್ಷಕ್ಕೆ ಕೊಡ್ತೀನಿ. FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡೋದು ಆಫರ್ ಇದು. ಸೂಪರ್. 4 ಹಬ್ಬದ ಪ್ರಯುಕ್ತ 4 ಬ್ರ್ಯಾಂಡ್ ನ್ಯೂ ಟೈರ್ ಗಳೈತೆ ಗಾಡಿಯಲ್ಲಿ. ಹೊಸ ಬ್ಯಾಟ್ರಿ ಕೂಡ ಇದೆ. ಹೊಸ ಬ್ಯಾಟ್ರಿ, ಹೊಸ 4 ಬ್ರ್ಯಾಂಡ್ ನ್ಯೂ ಟೈರ್ ಐತೆ. ಸೂಪರ್. ಸೊ ಮತ್ತೊಂದು ಗಾಡಿ ಟಾಟಾ ಎಸ್ ಗೋಲ್ಡ್ ಇದೆ. ಮಂಡ್ಯ ನೋಂದಾಯಿತ ವೆಹಿಕಲ್ ಆಗಿರುತ್ತೆ. ಡೀಟೇಲ್ ಹೇಳಿ ಸರ್. 2020 ಇದು. 2020 4 ಲಕ್ಷ ಹೇಳ್ತಾ ಇದೀನಿ. ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ ಇದು. ಸಿಂಗಲ್ ಓನರ್ ಸರ್? ಆಂಗ್ಲರ್ ಬಾಡಿ ಆಗ್ಲಿ ಮತ್ತೊಂದಾಗ್ಲಿ ಏನು ಮಾತಾಡಂಗಿಲ್ಲ. ಸೂಪರ್ ಆಗಿದೆ ಬಾಡಿ ಲೈನ್ ಎಲ್ಲ. ಸೊ ತೊಟ್ಟಿ ಕೂಡ ತುಂಬಾ ನೀಟ್ ಆಗಿದೆ ನೋಡ್ತಾ ಇರ್ಬೋದು. ಸೊ ಸೈಡ್ ಬಾಡಿ ಎಲ್ಲ ತುಂಬಾ ನೀಟ್ ಆಗಿದೆ. ತೊಟ್ಟಿ ಕೂಡ ನೋಡ್ತಾ ಇರ್ಬೋದು ತುಂಬಾ ನೀಟ್ ಕಂಡೀಷನ್ ಆಗಿದೆ. ಮಂಡ್ಯ ನೋಂದಾಯಿತ ವೆಹಿಕಲ್ ಆಗಿರುತ್ತೆ ಇದು. ಟಾಟಾ ಎಸ್ ಗೋಲ್ಡ್ ಇದು. ಟಾಟಾ ಎಸ್ ಮೆಗಾ ಇದೆ 2016 ಸಿಂಗಲ್ ಓನರ್. FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ. 2,60,000 ಹೇಳ್ತಾ ಇದೀನಿ. ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 2,60,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸೂಪರ್. ಸೊ ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್. K04 ಅಂದ್ರೆ ಬೆಂಗಳೂರು ಒಂದೈತೆ ವೆಹಿಕಲ್ ಆಗಿರುತ್ತೆ. ಸೊ ಮೈಲೇಜ್ ಅಂತೂ ಮಾತಾಡಂಗಿರಲ್ಲ ಇದು.
ಒಳ್ಳೆ ಮೈಲೇಜ್ ಬರುತ್ತೆ. ಸೊ ಇನ್ನೊಂದು ಟಾಟಾ ಎಸ್ ಹೆಚ್ ಟಿ ಇದೆಯಲ್ಲ ಸರ್, ಡೀಟೇಲ್ ಹೇಳಿ. 2010 ಹಾಂ, 1.5 ಲಕ್ಷ ಹೇಳ್ತಾ ಇದ್ದೀನಿ, ಸ್ವಲ್ಪ ನೆಗೆಷಿಯಬಲ್ ಮಾಡ್ಕೊಡ್ತೀನಿ. ಬರೀ 1.5 ಲಕ್ಷಕ್ಕೆ? ಬರೀ 1.5 ಲಕ್ಷ ಹೇಳ್ತಾ ಇದ್ದೀನಿ, ನೆಗೆಷಿಯಬಲ್ ಮಾಡ್ಕೊಡ್ತೀನಿ. ಸೂಪರ್ ಸರ್. K45 ಲೋಕಲ್ ಪಾಸಿಂಗ್ ಆಗಿರುತ್ತೆ ಗಾಡಿ ಇದು. ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು, ತೊಟ್ಟಿ ಕೂಡ. ಸೊ ಟೈರ್ ಕಂಡೀಷನ್ ಚೆನ್ನಾಗಿದೆ. ಟಾಟಾ ಎಸ್ ಹೆಚ್ ಟಿ ಇದು 2010 ಮಾಡಲ್ ಇದು. ಸರ್ ಎರಡು ಟಾಟಾ ಎಸ್ ಗೋಲ್ಡ್ ಇದ್ರೆ ಡೀಟೇಲ್ ಹೇಳಿ ಸರ್. ಇದು 2021, ಇದು 21ನೇ. Okay. ಎರಡು FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ. ಹಾ. 4.25 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ. ಎರಡು ಗಾಡಿನೂ ಎರಡು ಸಿಂಗಲ್ ಓನರು. ಗಾಡಿಗಳು ತೋರಿಸಿ ಹೆಂಗಿದೆ ಅಂತ. ಓಕೆ, ಸೊ ಎರಡು ಟಾಟಾ ಎಸ್ ಗೋಲ್ಡ್ಗಳಿದೆ, ನೋಡ್ತಾ ಇರ್ಬೋದು. ಸೊ ಬಾಡಿ ಲೈನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಎರಡು 4.25 ಲಕ್ಷ ಅಲ್ಲ ಸರ್? ಎರಡು 4.25 ಲಕ್ಷ. ಸೊ ನೋಡ್ತಾ ಇರ್ಬೋದು, ಎರಡು ಗಾಡಿ ಕಂಡೀಷನ್ ಕೂಡ ಕ್ಲಾಸ್ ಆಗಿದೆ. ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. ಎರಡು 2021 ಮಾಡಲಿದ್ದು. ಇದು ಬೇಕೋ ಇದು ಬೇಕೋ ಚಾಯ್ಸ್ ಮಾಡ್ಕೊಂಡು ಬನ್ನಿ ನೀವೇ. ಮುಂದೆ ಒಂದು ಟಾಟಾ ಜಿಪ್ ಇದೆಯಲ್ಲ ಸರ್, ಡೀಟೇಲ್ ಹೇಳಿ. 2018 ಇದು 1.70 ಹೇಳ್ತಾ ಇದ್ದೀನಿ. FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ, ಸ್ವಲ್ಪ ನೆಗೆಷಿಯಬಲ್ ಮಾಡ್ಕೊಡ್ತೀನಿ ಬಂದ್ರೆ. ಓಕೆ, ಲೋನ್ ಏನೋ ಆಗುತ್ತೆ ಸರ್ ಇದಕ್ಕೆ? ಇದಕ್ಕೂ 1 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಡೋಣ. 1 ಲಕ್ಷ ಲೋನೇ ಆಗುತ್ತೆ. K10 ಅಂದ್ರೆ ಚಾಮರಾಜನಗರ ನೋಂದಾಯಿತ ವೆಹಿಕಲ್ ಆಗಿರುತ್ತೆ ಇದು. ಸೊ ಗಾಡಿ ಮಾತ್ರ ಸೂಪರ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಸೊ ತೊಟ್ಟಿ ಎಲ್ಲ ವೆಲ್ ಮೇಂಟೈನ್ ಆಗಿದೆ. ಸೊ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ ಇದರಲ್ಲಿ. ಸರ್ ಇದ್ರ ಪ್ರೈಸ್ ಇನ್ನೊಂದ್ಸಲಿ ಹೇಳ್ಬಿಡಿ ಸರ್. 1,70,000 ಹೇಳ್ತಾ ಇದ್ದೀನಿ, ಸ್ವಲ್ಪ ನೆಗೆಷಿಯಬಲ್ ಮಾಡ್ಕೊಡ್ತೀನಿ. FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ. ಸೂಪರ್. ಮುಂದೆ ಒಂದು ಟಾಟಾ ಜಿಪ್ ಇದೆ ಸರ್, ಡೀಟೇಲ್ ಹೇಳಿ. 2015, 16 ರಿಜಿಸ್ಟ್ರೇಷನ್ ಇದು. FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ. ಓಕೆ, 1.60 ಹೇಳ್ತಾ ಇದ್ದೀನಿ, ಸ್ವಲ್ಪ ನೆಗೆಷಿಯಬಲ್ ಮಾಡ್ಕೊಡ್ತೀನಿ. 1,60,000 ಹೇಳ್ತಾ ಇದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ. ಸೊ K11 ಅಂದ್ರೆ ಸಕ್ಕರೆ ನಾಡು ಮಂಡ್ಯ ಗಾಡಿ ಇರುತ್ತೆ, ಇದು ರಿಜಿಸ್ಟ್ರೇಷನ್ ಆಗಿರುತ್ತೆ. K11 ಇದು. ಸೊ ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಕೂಡ, ಬಾಡಿ ಲೈನ್ ಕೂಡ. ಸೊ ಚಿಕ್ಕ ಗಾಡಿ ಬೇಕಾದ್ರೆ ಜಿಪ್ ಇರುತ್ತೆ ಇಲ್ಲಿ. ಸೊ ಒಳಗಡೆ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ಸೊ ಮುಂದೆ ಒಂದು ಮಹೇಂದ್ರ ಜಿತೋ ಇದೆ, 2017 ಮಾಡಲು, ಡೀಟೇಲ್ ಹೇಳಿ ಸರ್. 2017 ಇದು. 6.5 ಅಡಿ ತೊಟ್ಟಿ ಗಾಡಿ ಇದು. ಹೌದಾ? ಓಕೆ, ಇದು 2.5 ಹೇಳ್ತಾ ಇದ್ದೀನಿ, ಸ್ವಲ್ಪ ನೆಗೆಷಿಯಬಲ್ ಮಾಡ್ಕೊಡ್ತೀನಿ. 2.5 ಹೇಳ್ತಾ ಇದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಮಾಡ್ಕೊಡ್ತೀನಿ. FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ. ಸೂಪರ್. FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತಾರೆ, ನೋಡ್ತಾ ಇರ್ಬೋದು. 6 ಅಡಿ ತೊಟ್ಟಿ ಇದು, 6.5 ಫೀಟ್ಸ್ ಇದು. K09 ಅಂದ್ರೆ ಮೈಸೂರು ನೋಂದಾಯಿತ ವೆಹಿಕಲ್ ಆಗಿರುತ್ತೆ ಇದು. ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ಸೊ ಬಾಡಿ ಲೈನ್ ಎಲ್ಲ ತುಂಬಾ ನೀಟ್ ಕಂಡೀಷನ್ ಆಗಿದೆ. ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು, ಇಂಟೀರಿಯರ್. ಸೊ ಇನ್ನೊಂದು ಮಹೇಂದ್ರ ಜಿತೋ ಪ್ಲಸ್ ಇದೆ, K09 ಅಂದ್ರೆ ಮೈಸೂರು ನೋಂದಾಯಿತ ವೆಹಿಕಲ್ ಆಗಿರುತ್ತೆ ಸರ್, ಡೀಟೇಲ್ ಹೇಳಿ. 2022 ಇದು. ಸಿಂಗಲ್ ಓನರ್ ಗಾಡಿ. ಓಕೆ, 4.25 ಲಕ್ಷ ಹೇಳ್ತಾ ಇದ್ದೀನಿ, ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಆನ್ ಟೇಬಲ್ ಬಂದ್ರೆ ಕಮ್ಮಿ ಆಗುತ್ತೆ. ಸೊ ನೋಡ್ತಾ ಇರೋದು, ಗಾಡಿ ಮಾತ್ರ ಅಲ್ಟಿಮೇಟ್ ಕಂಡೀಷನ್ ಆಗಿದೆ. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ ಇದರಲ್ಲಿದೆ. ಜಿತೋ ಪ್ಲಸ್ ಇದು, ಸ್ಪೆಷಲಿ ಮೈಸೂರು ನೋಂದಾಯಿತ ವೆಹಿಕಲ್ ಆಗಿರುತ್ತೆ ಇದು. ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ.
ಸರ್ ಮುಂದೆ ಒಂದು ಆ್ಯಪ್ ಇದೆಯಲ್ಲ, ಡೀಟೇಲ್ ಹೇಳಿ ಸರ್. 2020 ಸಿಂಗಲ್ ಓನರ್ ಗಾಡಿ BS6 ಇದು. ಓಕೆ, 2 ಲಕ್ಷ ಹೇಳ್ತಾ ಇದೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ. 2 ಲಕ್ಷ. 180 170 ತನಕನೂ ಕೊಡ್ತೀನಿ. ಇದಕ್ಕೆ ಲೋನ್ ಏನಾರು ಆಗುತ್ತಾ ಸರ್? ಲೋನ್ 1.5 ಲಕ್ಷ ಲೋನ್ ಆಯ್ತದೆ ಗಾಡಿಗೆ. ಸರ್ 1.5 ಲಕ್ಷ ಲೋನೇ ಮಾಡ್ಕೊಡ್ತೀರಾ? ಹಾ. ಸೂಪರ್, ನೋಡ್ತಾ ಇರ್ಬೋದು ಆ್ಯಪೇ ಗಾಡಿ ಇದು. 1.5 ಲಕ್ಷ ಲೋನೇ ಆಗುತ್ತೆ. ಒಂದು 30,000 ಡೌನ್ ಪೇಮೆಂಟ್ ಅಂದರೆ ಸಾಕು. ಗಾಡಿ BS6 ಬೇರೆ ಇದು. K13 ಅಂದರೆ ಹಾಸನ ನೋಂದಾಯಿತ ವೆಹಿಕಲ್ ಆಗಿರುತ್ತೆ ಇದು. ಸೊ ಮುಂದೆ ಒಂದು ಇಂಟ್ರಾ V30 ಇದೆ, ಟಾಟಾ ಇಂಟ್ರಾ V30. ಡೀಟೇಲ್ ಹೇಳಿ ಸರ್. 2021 ಸಿಂಗಲ್ ಓನರ್ ಗಾಡಿ ಇದು. ಇನ್ಶೂರೆನ್ಸ್ ಫ್ರೆಶ್ ಆಗಿ ಕಟ್ಕೊಡ್ತೀನಿ. ಓಕೆ, ಫ್ರೆಶ್ ಆಗಿ ಇನ್ಶೂರೆನ್ಸ್ ಕಟ್ಟಿ 2 ಹೊಸ ಟೈರ್ ಹಾಕೊಡ್ತೀನಿ. 6.80 ಹೇಳ್ತಾ ಇದೀನಿ, 6.5 ಲಕ್ಷಕ್ಕೆ ಕೊಡ್ತೀನಿ. 6.5 ಲಕ್ಷಕ್ಕೆ? 6.5 ಲಕ್ಷಕ್ಕೆ ಕೊಡ್ತೀನಿ. ಸೂಪರ್ ಸರ್. ಸರ್ ಲೋನ್ ಎಷ್ಟಾಗ್ಬೋದು ಸರ್ ಇದಕ್ಕೆ? ಇದಕ್ಕೆ ಹೆಚ್ಚು ಕಮ್ಮಿ 6 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ. 6 ಲಕ್ಷ ಲೋನೇ ಆಗುತ್ತೆ. ಬರೀ 50,000 ಡೌನ್ ಪೇಮೆಂಟ್ ಅಂದ್ರೆ ಸಾಕು. ಸಾಕು. 2 ಹೊಸ ಟೈರು ಹಾಕೊಡ್ತೀನಿ. ಸೂಪರ್ ಸರ್. ರಂಜಾನ್ ಆಫರ್ ಈ ಗಾಡಿಗೆ. 2 ಹೊಸ ರಂಜಾನ್ ಟೈರು, ಹೊಸ ಟೈರು, ರಂಜಾನ್ ಆಫರ್ ಈ ಗಾಡಿಗೆ. ಸೂಪರ್ ಸರ್. ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ಇಂಟ್ರಾ V30 ಇದು. K09 ಅಂದ್ರೆ ಮೈಸೂರು ನೋಂದಾಯಿತ ವೆಹಿಕಲ್ ಆಗಿರುತ್ತೆ ಇದು. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ. ಇಂಟ್ರಾ V30 ಇದು, ಸ್ಪೆಷಲಿ ಮೈಸೂರು ಗಾಡಿ ಇದು. K09 6,50,000 ಫೈನಲ್ ಆಗುತ್ತೆ ಇದು. ಸೊ ಮುಂದೆ ಒಂದು ಮಹೇಂದ್ರ ಜಿತೋ ಇದೆ, 2021-22. ಡೀಟೇಲ್ ಹೇಳಿ ಸರ್. 2021-22 ರಿಜಿಸ್ಟ್ರೇಷನ್, ಪೆಟ್ರೋಲ್ ವೆಹಿಕಲ್ ಇದು. 3.5 ಲಕ್ಷ ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಸಿಂಗಲ್ ಓನರು, FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ. ಸಿಂಗಲ್ ಓನರು? ಸಿಂಗಲ್ ಓನರು. ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಮಾಡ್ಕೊಡ್ತಾರೆ. ನೋಡ್ತಾ ಇರ್ಬೋದು ಜಿತೋ ಪ್ಲಸ್ ಇದು. ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. ಟಾರ್ಪಲ್ ಬಾಡಿ ಆಗಿರುತ್ತೆ ಇದು. K07 ಅಂದ್ರೆ ಕೋಲಾರ ರಿಜಿಸ್ಟ್ರೇಷನ್ ಗಾಡಿ ಆಗಿರುತ್ತೆ ಇದು. ಸರ್ ಪೆಟ್ರೋಲ್ ಎಷ್ಟು ಬರ್ಬೋದು ಸರ್ ಮೈಲೇಜ್ ಇದು? ಮೈಲೇಜು 20 ಪ್ಲಸ್ ಬರುತ್ತೆ. ಮಹೇಂದ್ರ ಜಿತೋ ಪ್ಲಸ್ ಇದು, ನೋಡ್ತಾ ಇರ್ಬೋದು. ಸೊ ಮುಂದೆ ಒಂದು ಟಾಟಾಸ್ ಮೆಗಾ ಇದೆ, 2017 ಮಾಡಲು. ಡೀಟೇಲ್ ಹೇಳಿ ಸರ್. 2017 ಸಿಂಗಲ್ ಓನರ್ ಗಾಡಿ ಇದು. ಓಕೆ, FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ. 3 ಲಕ್ಷ ಹೇಳ್ತಾ ಇದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, ಸೊ ಆನ್ ಟೇಬಲ್ ಬಂದ್ರೆ ಇನ್ನೂ ಕಮ್ಮಿ ಆಗುತ್ತೆ. ಆನ್ ಟೇಬಲ್ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡೋದಾ? ಸೊ ಗಾಡಿ ಮಾತ್ರ ನೋಡ್ತಾ ಇರ್ಬೋದು ಅಲ್ಟಿಮೇಟ್ ಆಗಿದೆ. ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. ಸೊ ತೊಟ್ಟಿ ಕೂಡ ತುಂಬಾ ನೀಟಾಗಿದೆ. K02 ಅಂದ್ರೆ ಬೆಂಗಳೂರು ನೋಂದಾಯಿತ ವೆಹಿಕಲ್ ಆಗಿರುತ್ತೆ ಇದು. ಟಾಟಾಸ್ ಮೆಗಾ ಇದು. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು ಇದ್ರದ್ದು. ಸೊ ಇಂಟೀರಿಯರ್ ಕೂಡ ತುಂಬಾ ನೀಟಾಗಿದೆ. ಸೊ ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಇದಕ್ಕೆ ಒಂದು 230 240 ಲೋನ್ ಮಾಡಿಸ್ಕೊಡೋದು. 230 240 ಲೋನೇ ಆಗುತ್ತಾ? ಲೋನೇ. ಸೂಪರ್ ಸರ್. ಸೊ ನೋಡ್ತಾ ಇರ್ಬೋದು ಗಾಡಿ ಮಾತ್ರ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಟಾಟಾಸ್ ಮೆಗಾ ಇದು. ಸೊ ಮುಂದೆ ಒಂದು ಟಾಟಾಸ್ ಗೋಲ್ಡ್ ಇದೆ, 2021 ಮಾಡಲು. 21 ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್ ಇದು. ಪೆಟ್ರೋಲ್ ವೆಹಿಕಲ್. ಓಕೆ, ಯುಗಾದಿ ಹಬ್ಬದ ಕಡೆಯಿಂದ 3.5 ಲಕ್ಷ ಹೇಳ್ತಾ ಇದ್ದೀನಿ, 3.25 ಲಕ್ಷಕ್ಕೆ ಕೊಡ್ತೀನಿ. 3.25 ಲಕ್ಷಕ್ಕೆ? 3.25 ಲಕ್ಷಕ್ಕೆ ಕೊಡ್ತೀನಿ. ಸೂಪರ್ ಸರ್. ನೋಡ್ತಾ ಇರ್ಬೋದು ಗಾಡಿ ತುಂಬಾ ನೀಟ್ ಕಂಡೀಷನ್ ಆಗಿದೆ. ಟಾಟಾಸ್ ಗೋಲ್ಡ್ ಇದು. ಸೊ ಟೈರ್ ಕಂಡೀಷನ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಹೈಟೆಕ್ ಬಾಡಿ ಬರುತ್ತೆ ಇದರಲ್ಲಿ. ಸೊ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಬರುತ್ತೆ ಇದರಲ್ಲಿ. ಟಾಟಾ ಎಸ್ ಗೋಲ್ಡ್. ಸೊ ಮುಂದೆ ಒಂದು ಟಾಟಾ ಎಸ್ HD ಇದೆ. ಸೊ 2018 ಮಾಡಲು. ಡೀಟೇಲ್ ಹೇಳಿ ಸರ್. 2018 ಮಾಡಲಿದ್ದು. ಓಕೆ, ಇದು ಬಂದು 3.5 ಲಕ್ಷ ಹೇಳ್ತಾ ಇದ್ದೀನಿ. ಯುಗಾದಿ ಮತ್ತೆ ರಂಜಾನ್ ಹಬ್ಬದ ಪ್ರಯುಕ್ತ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಎಷ್ಟಕ್ಕಾಗ್ಬೋದು ಸರ್ ಫೈನಲ್? ಫೈನಲ್ ಒಂದು 3.25 ಲಕ್ಷಕ್ಕೆ ಕೊಡ್ತೀನಿ. 3.25 ಲಕ್ಷಕ್ಕೆ? 3.25 ಲಕ್ಷಕ್ಕೆ ಕೊಡ್ತೀನಿ.
ಸೊ ನೋಡ್ತಾ ಇರ್ಬೋದು 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಸೈಡ್ ಬಾಡಿ ಎಲ್ಲ ನೋಡ್ತಾ ಇರ್ಬೋದು, ತುಂಬ ನೀಟ್ ಕಂಡೀಷನ್ ಆಗಿದೆ. ಸೊ ತೊಟ್ಟಿ ಕಂಡೀಷನ್ ಕೂಡ ತುಂಬ ನೀಟಾಗಿದೆ ನೋಡ್ತಾ ಇರ್ಬೋದು. ಸೊ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಟಾಟಾ HT ಪ್ಲಸ್ ಇದು, ಸಾರಿ HT ಇದು. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ಸೊ ಇನ್ನೊಂದು ಟಾಟಾ ಗೋಲ್ಡ್ ಇದೆ 2018 ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ. 3.5 ಹೇಳ್ತಾ ಇದ್ದೀನಿ, 3.25 ಲಕ್ಷಕ್ಕೆ ಕೊಡ್ತೀನಿ. ಇದು 3.25 ಲಕ್ಷಕ್ಕೆ ಫೈನಲ್ ಮಾಡ್ತೀನಿ. ಫೈನಲ್ ಮಾಡ್ಕೊಡ್ತೀನಿ. ಲೋನ್ ಆಗ್ಬೋದು ಸರ್ ಇದಕ್ಕೆ? ಲೋನ್ ಒಂದು 2.5 ಲಕ್ಷ, 2.60, 2.70 ತನಕ ಲೋನ್ ಮಾಡಿಸ್ಕೊಡ್ತೀನಿ. ಅವ್ರ ಸಿವಿಲ್ ಚೆನ್ನಾಗಿದ್ರೆ ಲೋನ್ ಮಾಡ್ಕೊಡ್ತೀರಾ. ನೋಡ್ತಾ ಇರ್ಬೋದು ಟಾಟಾ ಗೋಲ್ಡ್ ಇದು. ಸೈಡ್ ಬಾಡಿ ಎಲ್ಲ ತೋರಿಸಿ, ಬಾಡಿ ಗಿಡಿ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. ಸೊ ತೊಟ್ಟಿ ಕೂಡ ತುಂಬಾ ನೀಟ್ ಕಂಡೀಷನ್ ಆಗಿದೆ. ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಟಾಟಾ ಗೋಲ್ಡ್ 2018 ಮಾಡಲ್ ಇದು. ಮುಂದೆ ಒಂದು ಟಾಟಾ ಗೋಲ್ಡ್ ಇದೆ 2021 ಮಾಡಲು. ಹೇಳಿ ಸರ್. 2021 ಡೀಸೆಲ್ ಸಿಂಗಲ್ ಓನರ್ ಗಾಡಿ ಇದು. ಓಕೆ. 4.5 ಹೇಳ್ತಾ ಇದ್ದೀನಿ. ಓಕೆ. ರಂಜಾನ್ ಮತ್ತು ಇದರ ಹಬ್ಬದ ಪ್ರಯುಕ್ತವಾಗಿ 4 ಲಕ್ಷಕ್ಕೆ ಕೊಡ್ತೀನಿ. 4 ಲಕ್ಷ ಫೈನಲ್ ಮಾಡ್ಬಿಡ್ತೀನಿ. ಫೈನಲ್ ಮಾಡ್ತೀನಿ. ಸೂಪರ್. ಸೊ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಗಾಡಿ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಹಿಂಗಡೆ ತೊಟ್ಟಿ ಕೂಡ ನೀಟಾಗಿದೆ. ಲೋ. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ऑफिस को वीडियो करा रहा हूँ, वीडियो बनाने करा रहा हूँ ऑफिस. ಟಾಟಾ ಗೋಲ್ಡ್ ಇದು. ಮುಂದೆ ಒಂದು ಮಹೇಂದ್ರ ಬೊಲೆರೋ ಇದೆ 1.7 2019 ಮಾಡಲು. ಸರ್ ಡೀಟೇಲ್ ಹೇಳಿ. 2019 ಸೆಕೆಂಡ್ ಓನರ್ ಇದು. FC ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಫ್ರೆಶ್ ಆಗಿ ಕಟ್ಕೊಡ್ತೀನಿ. ಓಕೆ. 7.5 ಹೇಳ್ತಾ ಇದ್ದೀನಿ, 7.20 ಕೊಡ್ತೀನಿ. 7.20 ಫೈನಲ್ ಆಗುತ್ತೆ. ಲೋನ್ ಎಷ್ಟಾಗ್ಬೋದು ಸರ್ ಇದಕ್ಕೆ? ಇದಕ್ಕೊಂದು 6 ಲಕ್ಷ ಲೋನ್ 6 ಮಾಡಿಸ್ಕೊಡ್ತೀನಿ. ಲಕ್ಷ ಲೋನೇ ಆಗುತ್ತೆ. 1.7 ಅಲ್ಲ ಸರ್ ಇದು? 1.7 BS4 ಗಾಡಿ. BS4. ಸೊ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ 1.7 ಇದು. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಬೊಲೆರೋ ಪಿಕಪ್ 1.7 ಇದು 2019 ಮಾಡಲ್ ಇದು. ಸೊ ಮುಂದೆ ಒಂದು ಮಹೇಂದ್ರ ಜಿತೋ ಪ್ಲಸ್ ಇದೆ. ಡೀಟೇಲ್ ಹೇಳಿ ಸರ್. 2020 ಸಿಂಗಲ್ ಓನರ್ ಗಾಡಿ ಇದು. ಓಕೆ. 3.80 ಹೇಳ್ತಾ ಇದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 3,80,000 ಹೇಳ್ತಾ ಇದ್ರೆ ನೆಗೋಷಿಯಬಲ್ ಮಾಡ್ತೀರಾ? ಆನ್ ಟೇಬಲ್ ಬಂದ್ರೆ ನೆಗೋಷಿಯಬಲ್ ಆಗುತ್ತೆ. ಆಗ್ತದೆ. ಸೊ K45 ಅಂದ್ರೆ ಇಲ್ಲೇ ಲೋಕಲ್ ನೋಂದಾಯಿತ ವೆಹಿಕಲ್ ಆಗಿರುತ್ತೆ ಇದು ಜಿತೋ ಪ್ಲಸ್. ತುಂಬಾ ಜನ ಜಿತೋ ಕೇಳ್ತಾ ಇರ್ತಾರೆ. ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. ಏರ್ ಕಂಡೀಷನ್ ಕೂಡ ತುಂಬಾ ಜನ ಕೇಳ್ತಾ ಇರ್ತಾರೆ ಜಿತೋ ತೋರಿಸಿ ಅಂತ. ಸೊ ನೋಡ್ತಾ ಇರ್ಬೋದು ಇಲ್ಲಿ 4 ಜಿತೋಗಳಿದೆ. ಪೆಟ್ರೋಲ್ ವೇರಿಯಂಟ್ ಅಲ್ಲೂ ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ. ಇಲ್ಲಿ ಡೀಸೆಲ್ ಬೇಕು ಅಂದ್ರೆ ಡೀಸೆಲ್ ಇರುತ್ತೆ, ಪೆಟ್ರೋಲ್ ವೇರಿಯಂಟ್ ಬೇಕು ಪೆಟ್ರೋಲ್ ವೇರಿಯಂಟ್ ಇರುತ್ತೆ. ಸೊ ಈ ವಿಡಿಯೋನಾಗಿ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮೈಸೂರು ಆಲ್ ಇನ್ ಒನ್ ಬ್ಲಾಗ್ಸ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸರ್ ಎಲ್ಲ ಗಾಡಿಗಳ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಸರ್ ಇನ್ನೊಂದ್ಸಲಿ ಏನೇನ ಲೋನ್ ಫೆಸಿಲಿಟಿಗೆ ಏನೇನು ಲೋನ್ ಫೆಸಿಲಿಟಿಗೆ ಅವರು ಆಧಾರ್ ಪಾನ್ ಬೇಕು, ಅವ್ರ ಮನೆ ಕಂದಾಯ ಸಿಲ್ಪ್ ಅವ್ರ ಹೆಸರಲ್ಲಿ ಇರಬೇಕು, ಮನೆ ಕಂದಾಯ ಸಿಲ್ಪ್ ಅವ್ರ ಹೆಸರಲ್ಲಿ ಇರ್ಬೇಕು ಅಷ್ಟೇನೆ. ಆಮೇಲೆ ಲೋನ್ ಮಾಡಿಸ್ಕೊಳ್ಳೋಕೆ ಅಗ್ರಿಮೆಂಟ್ ಟ್ರಾನ್ಸ್ಫರ್ ದುಡ್ಡು ಅವ್ರಾಗಿ ಕೊಡಬೇಕಾಯ್ತದೆ. ಮಾಡ್ಕೊಡ್ತೀನಿ. ಗಾಡಿಗಳು ಗುಡ್ ಕಂಡೀಷನ್ ಐತೆ ನಮ್ಮಲ್ಲಿ, ಬನ್ನಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಗಾಡಿಗಳು ಯಾವುದೇ ರೀತಿ ಏನು ಇರಲ್ಲ ನಮ್ಮಲ್ಲಿ. ಸೊ ವಿಡಿಯೋ ನೋಡಿ ಸೊ ಇಷ್ಟ ಆದಲ್ಲಿ ಇಲ್ಲಿ ಬಂದು ದಯವಿಟ್ಟು ಗಾಡಿ ಬಂದು ಒಂದ್ಸಲಿ ಟೆಸ್ಟ್ ಮಾಡಿ. ಸೊ ಗಾಡಿ ಇಷ್ಟ ಆದಲ್ಲಿ ನಿಮಗೆ ಪ್ರೈಸ್ ಇವಾಗ ಏನು ಹೇಳಿದ್ದಾರೆ ವಿಡಿಯೋದಲ್ಲಿ ಅದಕ್ಕಿಂತ ಆನ್ ಟೇಬಲ್ ಬಂದರೆ ನೆಗೋಷಿಯಬಲ್ ಆಗುತ್ತೆ. ದಯವಿಟ್ಟು ಒಂದ್ಸಲಿ NS ಆಟೋ ಲಿಂಕ್ಸ್ಗೆ ಬಂದು ವಿಸಿಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.